ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಸ್ವಲ್ಪ ಜನ ಮಣಿದ್ವೀಪ ವರ್ಣನ ಪೂಜೆ ಬಗ್ಗೆ ಹೇಳಿ ಅಂತ ನನಗೆ ಕೇಳಿದ್ರಿ. ಮಣಿದ್ವೀಪ ಪೂಜೆ ಮಾಡೋದಕ್ಕೂ ಮೊದಲು ಮಣಿದ್ವೀಪ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಪ್ರತಿಯೊಬ್ರು ನಾವೇನೇ ಮಾಡಿದ್ರೂ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಮಾಡಬೇಕು. ಆಗಲೇ ನಾವು ಮಾಡ್ತಕ್ಕಂಥ ಪೂಜೆ ನಮಗೆ ಸಂಪೂರ್ಣವಾದ ಫಲವನ್ನು ಕೊಡುತ್ತೆ. ಆದ್ರಿಂದ ಎಲ್ಲರೂ ಮಣಿದ್ವೀಪದ ಬಗ್ಗೆ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಮಣಿದ್ವೀಪ ಅಂದ್ರೆ ಏನು? ಶಿವನ ಭಕ್ತರಿಗೆ ಕೈಲಾಸವು ಹೇಗೋ, ವಿಷ್ಣುವಿನ ಭಕ್ತರಿಗೆ ವೈಕುಂಠವು ಹೇಗೆ ಪರಮಪದವೋ, ಹಾಗೆ ದೇವಿಯ ಭಕ್ತರಿಗೆ ಮಣಿದ್ವೀಪ ಅಂತಕ್ಕಂಥದ್ದು ಪರಮಪದ. ಆ ಪರಮೇಶ್ವರಿಯ ನಿವಾಸ ಸ್ಥಾನ ಅದು. ಸೌಂದರ್ಯ ಲಹರಿಯ ಶ್ಲೋಕದಲ್ಲಿ ಶಂಕರರು ಹೇಳ್ತಾರೆ, ಸುಧಾ ಸಿಂಧೋರ್ ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋ ಪವನವತಿ ಚಿಂತಾಮಣಿ ಗೃಹೆ ಶಿವಾಕಾರೇ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯ ಕತಿಚನ ಚಿದಾನಂದ ಲಹರಿ ಅಂತ. ಸುಧಾ ಸಿಂಧು ಅಂದ್ರೆ ಹಾಲಿನ ಸಮುದ್ರ. ಇದನ್ನೇ ಅಮೃತ ಸಮುದ್ರ ಅಂತಾರೆ. ಅಮೃತ ಅಂದ್ರೆ ಮೃತವಿಲ್ಲದ್ದು ಅಂತ. ಇಂತಹ ಸುಧಾ ಸಮುದ್ರದ ಮಧ್ಯದಲ್ಲಿ ಸುರವಿಟಪಿ ವಾಟಿ ಪರಿವೃತೆ. ಸುರವಿಟಪಿ ಅಂದ್ರೆ ಕಲ್ಪವೃಕ್ಷ. ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಕ್ಷೀರಸಾಗರ ಮಥನದ ಸಮಯದಲ್ಲಿ ಈ ಕಲ್ಪವೃಕ್ಷ ಕಾಮಧೇನುಗಳು ಎಲ್ಲವೂ ಬಂದವು. ಇವೆಲ್ಲ ಮನುಷ್ಯರ ಕೋರಿಕೆಗಳನ್ನ ಈಡೇರಿಸ್ತಕ್ಕಂಥದ್ದು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಈ ಒಂದು ಕಲ್ಪವೃಕ್ಷವೇ ಜಗತ್ತಿನಲ್ಲಿರುವ ಪ್ರಾಣಿ ಕೋಟಿಗಳ ಕೋರಿಕೆಯನ್ನ ತೀರಿಸುತ್ತೆ ಅಂತ ಅಂದ್ರೆ ಇನ್ನು ಕಲ್ಪವೃಕ್ಷಗಳ ವನವೇ ಇದೆ ಅಲ್ಲಿ ಪರಮೇಶ್ವರಿಯ ಮಣಿದ್ವೀಪದಲ್ಲಿ. ಇದರ ಅರ್ಥ ಏನಂದ್ರೆ, ಪರಮೇಶ್ವರಿಯನ್ನ ಯಾರೆಲ್ಲ ಆರಾಧಿಸ್ತಾರೋ ಅವರಿಗೆ ತೀರದ ಕೋರಿಕೆಗಳೇ ಇರೋದಿಲ್ಲ ಅಂತ. ಇಂತಹ ಕಲ್ಪವೃಕ್ಷಗಳ ವನದಲ್ಲಿ ಮಣಿದ್ವೀಪೆ, ಮಣಿ ಅಂದ್ರೆ ಬೆಲೆ ಬಾಳ್ತಕ್ಕಂತಹ ಕಲ್ಲುಗಳು ಅಂತ. ಈ ಮಣಿಗಳು ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರುವಂತಹ ಸ್ಥಳ ಅದು. ಅಂತಹ ಮಣಿದ್ವೀಪದಲ್ಲಿ ಚಿಂತಾಮಣಿ ಗೃಹೆ. ಚಿಂತಾಮಣಿ ಅನ್ನೋದು ಒಂದು ಮಣಿ. ಈ ಚಿಂತಾಮಣಿ ಅನ್ನೋದು ಒಂದು ಚಿಂತಾಮಣಿ ಇದ್ರೇನೆ ದಿನಕ್ಕೆ ಎಷ್ಟೋ ಬಂಗಾರವನ್ನ ಕೊಡುತ್ತಂತೆ. ಅದಕ್ಕೆ ಹೇಳ್ತಾರೆ, ಈ ಚಿಂತಾಮಣಿ ಯಾರ ಹತ್ರ ಇರುತ್ತೋ ಅವರು ಬಹಳ ಧನಿಕರಾಗಿರ್ತಾರೆ ಅಂತ. ಚಿಂತಾಮಣಿ ಅನ್ನೋದು ಒಂದು ಮಂತ್ರ ಕೂಡ ಇದೆಯಂತೆ. ಈ ಮಂತ್ರವನ್ನ ದಕ್ಷಿಣಾಚಾರರು, ವಾಮಾಚಾರರು ಇಬ್ರು ಕೂಡ ಜಪಿಸ್ತಾರೆ ಅವರವರ ಆಚಾರದಲ್ಲಿ ಅಂತ ಹೇಳ್ತಾರೆ. ಇಂತಹ ಕೋಟ್ಯಾಂತರ ಚಿಂತಾಮಣಿಗಳಿಂದ ನಿರ್ಮಾಣವಾದಂತಹ ಗೃಹದಲ್ಲಿ ತ್ರಿಕೋನಾಕಾರದ ಆಸನದ ಮೇಲೆ ಕುಳಿತಿರ್ತಕ್ಕಂತಹ ಪರಮೇಶ್ವರಿಯನ್ನ ಧ್ಯಾನಿಸೋದ್ರಿಂದ ನಮ್ಮ ಸಮಸ್ತ ಕೋರಿಕೆಗಳು ಈಡೇರುತ್ತೆ ಅಂತ. ಇನ್ನು ಈ ಮಣಿದ್ವೀಪವು ಸಮಸ್ತ ಲೋಕಗಳಿಗೂ ಛತ್ರಿಯಾಗಿರುತ್ತಂತೆ. ಅಂದ್ರೆ ಎಲ್ಲಾ ಲೋಕಗಳಿಗಿಂತಲೂ ಎತ್ತರದಲ್ಲಿ ಎಲ್ಲಾ ಲೋಕಗಳಿಗೂ ಆಶ್ರಯ ಕೊಡುವಂತಹ ಲೋಕ ಅಂದ್ರೆ ಮಣಿದ್ವೀಪ ಅಂತ. ಬ್ರಹ್ಮಾಂಡ ಪುರಾಣದಲ್ಲಿನ ಲಲಿತೋಪಾಖ್ಯಾನದಲ್ಲಿ ದೇವಿಯ ಆಜ್ಞೆಯ ಮೇರೆಗೆ ವಿಶ್ವಕರ್ಮನು ಈ ನಗರವನ್ನ ನಿರ್ಮಿಸಿದ ಅಂತ ಹೇಳ್ತಾರೆ. ದೇವಿ ಭಾಗವತದಲ್ಲಿನ 12ನೇ ಸ್ಕಂದದಲ್ಲಿರುವಂತಹ 10ನೇ ಅಧ್ಯಾಯದಲ್ಲಿ ಮಣಿದ್ವೀಪದ ಬಗ್ಗೆ ವರ್ಣನೆ ಬರುತ್ತೆ. ಬ್ರಹ್ಮಲೋಕಾದೋರ್ಧ್ವಭಾಗೆ ಸರ್ವಲೋಕೋಸ್ತಿ ಯಶ್ರುತಿ ಮಣಿದ್ವೀಪ ನವವಾಸ್ತಿ ಯತ್ರ ದೇವಿ ವಿರಾಜತೆ ಅಂತ. ಬ್ರಹ್ಮಲೋಕಕ್ಕಿಂತಲೂ ಮೇಲೆ ಸರ್ವಲೋಕವಿದೆ. ಈ ಸರ್ವಲೋಕವೇ ಮಣಿದ್ವೀಪ. ಇದು ಎಲ್ಲ ಲೋಕಗಳಿಗಿಂತಲೂ ಶ್ರೇಷ್ಠವಾದಂಥದ್ದು. ಆದ್ರಿಂದಲೇ ಇದನ್ನ ಸರ್ವಲೋಕ ಅಂತ ಕರೀತಾರೆ.
ಕೈಲಾಸಕ್ಕಿಂತಲೂ ಅಧಿಕವಾದದ್ದು, ವೈಕುಂಠಕ್ಕಿಂತಲೂ ಉತ್ತಮವಾದಂಥದ್ದು, ಗೋಲೋಕಕ್ಕಿಂತಲೂ ಶ್ರೇಷ್ಠವಾದಂಥದ್ದು. ಅದನ್ನೇ ಸರ್ವಲೋಕ ಅಂತ ಕರೀತಾರೆ. ಈ 3 ಲೋಕಗಳನ್ನ ಮೀರಿಸ್ತಕ್ಕಂತಹ ಲೋಕ ಇದು. ಈ ಎಲ್ಲಾ ಲೋಕಗಳಿಗೂ ಛತ್ರಿಯಂತೆ ಇದ್ದು ಇದು ಸಂಸಾರ ತಾಪವನ್ನ ನಾಶ ಮಾಡುತ್ತೆ, ಬ್ರಹ್ಮಾಂಡಗಳಿಗೆಲ್ಲ ತಂಪನ್ನ ನೀಡುತ್ತೆ. ಮಣಿದ್ವೀಪದ 4 ಕಡೆಗಳಲ್ಲೂ ಕ್ಷೀರ ಸಾಗರವಿದೆ ಅಂತ ಗೊತ್ತಿದೆ. ಆ ಸಾಗರದಲ್ಲಿ ಗಾಳಿಗೆ ನಿಲುವೆತ್ತು ಏಳುವಂತಹ ಅಲೆಗಳು, ರತ್ನಗಳಿಂದಾದ ಮರಳು ಪ್ರದೇಶ, ಅಂದ್ರೆ ಆ ಸಮುದ್ರ ತೀರದಲ್ಲಿರ್ತಕ್ಕಂಥ ಮರಳೆಲ್ಲವೂ ರತ್ನವೇ ಆಗಿರುತ್ತೆ. ದಕ್ಷಿಣಾವೃತ ಶಂಖಗಳು ಮತ್ತೆ ಬಣ್ಣ ಬಣ್ಣದ ಮೀನುಗಳು ಆ ಸಾಗರದಲ್ಲಿ ಇರುತ್ತೆ ಅಂತ. ಲಲಿತಾ ಸ್ತವರತ್ನದಲ್ಲಿ, ರುದ್ರಯಾಮಳದಲ್ಲಿ, ಶ್ರೀವಿದ್ಯಾರತ್ನ ಭಾಷ್ಯದಲ್ಲಿ ಹೇಳಿರೋ ಹಾಗೆ ಮಣಿದ್ವೀಪಕ್ಕೆ 25 ಪ್ರಾಕಾರಗಳಿವೆ, ಒಟ್ಟು 24 ಆವರಣಗಳಿವೆ ಅಂತ. 2 ಪ್ರಾಕಾರಗಳ ಮಧ್ಯೆ ಇರುವಂತಹ ಸ್ಥಳವನ್ನ ಆವರಣ ಅಂತ ಕರೀತಾರೆ. ಮೊದಲನೇ ಆವರಣದಲ್ಲಿ ಹೂವು ಕಾಯಿಗಳಿಂದ ತುಂಬಿದಂತಹ ಮರಗಳು, ನೀರ ಧಾರೆಗಳು ಇರುತ್ತೆ. ಈ ಪ್ರಾಕಾರಕ್ಕೆ 4 ದ್ವಾರಗಳಿರುತ್ತೆ. ದೇವಿಯ ದರ್ಶನಕ್ಕಾಗಿ ಬಂದ ದೇವತೆಗಳು, ಗಂಧರ್ವರ ವಾಹನಗಳು ಇಲ್ಲಿ ವಿಶ್ರಮಿಸ್ತಾ ಇರುತ್ತೆ. ಇನ್ನು 2ನೇ ಆವರಣದಲ್ಲಿ ಹಣ್ಣಿನ ತೋಟಗಳು, ಹೂವಿನ ತೋಟಗಳು ಇರ್ತವೆ. ಕೋಗಿಲೆಗಳ ಗಾನದ ಜೊತೆಗೆ ಭ್ರಮರಗಳ ಜೇಂಕಾರದಿಂದ ಈ ಆವರಣ ಪ್ರತಿಧ್ವನಿಸ್ತಾ ಇರುತ್ತೆ. ಇನ್ನು 3ನೇ ಆವರಣದಲ್ಲಿ ಸುಗಂಧ ದ್ರವ್ಯಗಳನ್ನ ಹೊರಸೂಸುವ ಮರಗಳಿರ್ತವೆ. ಇಲ್ಲಿನ ವೃಕ್ಷಗಳು ಬಂಗಾರ ಬಣ್ಣ ಹೊಂದಿದ ಹೂವುಗಳು, ಚಿಗುರೆಲೆಗಳಿಂದ ರತ್ನದ ಬೀಜಗಳಿರುವ ಫಲಗಳನ್ನ ಕೊಡುತ್ತೆ. ಇಲ್ಲಿ ವಸಂತನು ಪುಷ್ಪಾಸನದ ಮೇಲೆ ಕುಳಿತುಕೊಂಡಿರ್ತಾನೆ. ಅವನಿಗೆ ಮಧುಶ್ರೀ, ಮಾಧವಶ್ರೀ ಎಂಬ 2 ಪತ್ನಿಯರಿರ್ತಾರೆ. ಇನ್ನು 4ನೇ ಪ್ರಾಕಾರದಲ್ಲಿ ಸಂತಾನ ವೃಕ್ಷಗಳ ವನ ಇರುತ್ತೆ. ಈ ಪ್ರಾಕಾರದ ಅಧಿಪತಿ ಗ್ರೀಷ್ಮರಾಜ. ಅವನಿಗೆ ಶುಕಶ್ರೀ ಮತ್ತು ಶುಚಿಶ್ರೀ ಎಂಬ 2 ಪತ್ನಿಯರಿರ್ತಾರೆ. ಇನ್ನು 5ನೇ ಪ್ರಾಕಾರದಲ್ಲಿ ಹರಿಚಂದನವನ ಇರುತ್ತೆ. ಈ ಪ್ರಾಕಾರಕ್ಕೆ ಅಧಿಪತಿ ವರ್ಷ ಋತುವು. ಇವನಿಗೆ 12 ಮಂದಿ ಪತ್ನಿಯರು. ಇನ್ನು 6ನೇ ಪ್ರಾಕಾರದಲ್ಲಿ ಮಂದಾರ ವೃಕ್ಷಗಳ ವನವಿರುತ್ತೆ. ಇದರ ಅಧಿಪತಿ ಶರದೃತು. ಇವನಿಗೆ ಇಷ್ಟಲಕ್ಷ್ಮಿ, ಊರ್ಜಲಕ್ಷ್ಮಿ ಎಂಬ 2 ಪತ್ನಿಯರಿರ್ತಾರೆ. ಇನ್ನು 7ನೇ ಪ್ರಾಕಾರದಲ್ಲಿ ಪಾರಿಜಾತವನ ಇರುತ್ತೆ. ಈ ಪ್ರಾಕಾರಕ್ಕೆ ಅಧಿಪತಿ ಹೇಮಂತ ಋತು. ಅವನಿಗೆ ಸಹಸ್ರಿ, ಸಹ್ಯಶ್ರೀ ಅಂತ 2 ಪತ್ನಿಯರು ಇರ್ತಾರೆ. ದೇವಿಯ ವ್ರತಗಳನ್ನ ಆಚರಣೆ ಮಾಡ್ತಕ್ಕಂಥ ಸಿದ್ಧರು ಕೂಡ ಈ ಆವರಣದಲ್ಲಿ ಇರ್ತಾರೆ. 8ನೇ ಪ್ರಾಕಾರದಲ್ಲಿ ಕದಂಬ ವೃಕ್ಷಗಳ ವನ ಇರುತ್ತೆ. ಇದಕ್ಕೆ ಅಧಿಪತಿ ಶಿಶಿರ ಋತು. ತಪಶ್ರೀ, ತಪಸ್ಯಶ್ರೀ ಎಂಬ 2 ಪತ್ನಿಯರ ಜೊತೆ ಈ ಶಿಶಿರ ಋತು ಇರುವಂತಹ ಪ್ರಾಕಾರ ಇದು. 9ನೇ ಪ್ರಾಕಾರದಲ್ಲಿ ಕೆಂಪು ಬಣ್ಣದ ಪುಷ್ಯ ರಾಗಗಳ ಕಾಂತಿಯಿಂದ ಪ್ರಕಾಶಿಸ್ತಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ನೆಲ, ವನಗಳು ಎಲ್ಲವೂ ಕೆಂಪು ಬಣ್ಣದಿಂದಲೇ ಕೂಡಿರುತ್ತೆ. ಇಲ್ಲಿ 8 ದಿಕ್ಕುಗಳಿಗೂ ಇಂದ್ರಾದಿ ದೇವತೆಗಳು ಇರ್ತಾರೆ. ಇನ್ನು 10ನೇದು ಪದ್ಮರಾಗ ಪ್ರಾಕಾರ. ಇಲ್ಲಿ ಭೂಮಿ, ಆಕಾಶಗಳೆಲ್ಲ ಕೆಂಪಾಗಿರುತ್ತೆ. ಈ ಪ್ರಾಕಾರದಲ್ಲಿ ಚತುಷ್ಷಷ್ಟಿ ಕಳೆಗಳು ಶಕ್ತಿ ಸ್ವರೂಪರಾಗಿ ಇರ್ತಾರೆ. ಇನ್ನು 11ನೇ ಪ್ರಾಕಾರ ಗೋಮೇಧಿಕ ಪ್ರಾಕಾರ. ಇಲ್ಲಿರುವಂತಹ ಭೂಮಿ, ವಸ್ತುಗಳು ಪ್ರತಿಯೊಂದು ಗೋಮೇಧಿಕಗಳ ಹಾಗೆ ಹೊಳಿತಾ ಇರುತ್ತೆ. ಇಲ್ಲಿ ವಿದ್ಯೆ ಮೊದಲಾದ 32 ಶಕ್ತಿಗಳು ಪಿಶಾಚ ಮುಖಗಳಿಂದ ಕೂಡಿ ಸದಾ ಯುದ್ಧಕ್ಕೆ ಸಿದ್ಧರಾಗಿರ್ತಾರೆ. 12ನೇ ಪ್ರಾಕಾರ ವಜ್ರಗಳ ಪ್ರಾಕಾರ. ಇಲ್ಲಿ ಭೂಮಿ, ಆಕಾಶ, ಬೀದಿಗಳು, ಸಂಧಿ ಗುಂದಿಗಳು ಎಲ್ಲವೂ ವಜ್ರಮಯವೇ ಆಗಿರುತ್ತೆ. ಇಲ್ಲಿ ಪರಮೇಶ್ವರಿಯ ದಾಸ ದಾಸಿ ಜನಗಳು ನೆಲೆಸಿರ್ತಾರೆ. ಇನ್ನು 13ನೇದು ವೈಢೂರ್ಯ ಪ್ರಾಕಾರ. ಈ ಪ್ರಾಕಾರವೆಲ್ಲ ವೈಢೂರ್ಯಮಯವಾಗಿರುತ್ತೆ. ಇಲ್ಲಿ ಬ್ರಾಹ್ಮಿ ಮೊದಲಾದ ಅಷ್ಟಮಾತೃಕೆಯರು ನೆಲೆಸಿರ್ತಾರೆ. ಇಲ್ಲಿ ದೇವಿಯ ವಾಹನಗಳು ನಿತ್ಯವೂ ಅಲಂಕರಿಸಿಕೊಂಡು ಸಿದ್ಧವಾಗಿರ್ತವೆ.
ಇನ್ನು 14ನೆಯದಾದಂತಹ ಇಂದ್ರನೀಲಮಣಿ ಪ್ರಾಕಾರ. ಈ ಪ್ರಾಕಾರವೆಲ್ಲ ಇಂದ್ರನೀಲ ಕಾಂತಿಗಳಿಂದ ಪ್ರಕಾಶಿಸ್ತಾ ಇರುತ್ತೆ. ಇಲ್ಲಿ 16 ದಳಗಳಿರುವ ಮಹಾಪದ್ಮ ಇರುತ್ತೆ. ಅದರ ದಳಗಳಲ್ಲಿ ಕಪ್ಪು ಬಣ್ಣದಿಂದ ಆಯುಧಗಳನ್ನ ಧರಿಸಿದಂತಹ ಶಕ್ತಿಗಳಿರುತ್ತವೆ. 15ನೆಯದು ಮುತ್ತಿನ ಪ್ರಾಕಾರ ಅಂತ. ಈ ಪ್ರಾಕಾರವೆಲ್ಲ ಮುತ್ತಿನ ಹಾಗೆಯೇ ಹೊಳಿತಾ ಇರುತ್ತೆ. ಇಲ್ಲಿ 8 ದಳಗಳ ಪದ್ಮ ಇರುತ್ತೆ. ಈ ದಳಗಳಲ್ಲಿ ಪರಮೇಶ್ವರಿಗೆ ಸಮನಾದ ಪರಾಕ್ರಮ, ಸೌಂದರ್ಯ, ಪಾಂಡಿತ್ಯವಿರ್ತಕ್ಕಂತಹ ಮಂತ್ರಿಣಿಯರು ಇಲ್ಲಿರ್ತಾರೆ. ಇನ್ನು 16ನೆಯದು ಮರಕತ ಪ್ರಾಕಾರ. ಇದು ಭೋಗ ಭಾಗ್ಯಗಳಿಗೆ ನೆಲೆ ಇದ್ದ ಹಾಗೆ. ಇಲ್ಲಿ 6 ಕೋನಗಳಿರುವ ಪದ್ಮ ಇರುತ್ತೆ. ಆ ಕೋನಗಳಲ್ಲಿ ಪೂರ್ವ ಕೋನದಲ್ಲಿ ಗಾಯತ್ರಿಯ ಜೊತೆ ಬ್ರಹ್ಮ, ಇವರು ವೇದಗಳು, ಸ್ಮೃತಿ, ಪುರಾಣಗಳ ರೂಪದಲ್ಲಿ ಇರ್ತಾರೆ. ಇನ್ನು ನೈಋತ್ಯ ಕೋನಗಳಲ್ಲಿ ಸಾವಿತ್ರಿ, ವಿಷ್ಣುವು ಶಂಖ, ಚಕ್ರ, ಗದೆಗಳನ್ನ ಧರಿಸಿರ್ತಾರೆ. ಇನ್ನು 3ನೇ ಕೋನ ವಾಯುಕೋನದಲ್ಲಿ ಪರಶು, ಅಕ್ಷಮಾಲ, ಅಭಯ, ವರದ ಮುದ್ರೆಗಳನ್ನ ಧರಿಸಿ ರುದ್ರನು, ಸರಸ್ವತಿ ಇಲ್ಲಿರ್ತಾರೆ. ಆಗ್ನೇಯ ಕೋನದಲ್ಲಿ ರತ್ನಕುಂಭ, ಮಣಿಕರಂಡಕವನ್ನ ಧರಿಸಿರುವಂತಹ ಲಕ್ಷ್ಮೀ ಸಹಿತನಾದ ಕುಬೇರ ಇಲ್ಲಿರ್ತಾನೆ. ವಾರುಣ ಕೋನದಲ್ಲಿ ರತಿಯ ಜೊತೆ ಕೂಡಿದ ಮನ್ಮಥ ಇರ್ತಾನೆ. ಇನ್ನು ಆಕಾಶ ಕೋನದಲ್ಲಿ ಪುಷ್ಟಿ ಸಮನ್ವಿತನಾದ ವಿನಾಯಕನು ಪಾಶಾಂಕುಶಗಳನ್ನ ಧರಿಸಿರ್ತಾನೆ. ಇನ್ನು 17ನೆಯದಾದಂತಹ ಹವಳಮಯ ಪ್ರಾಕಾರ. ಇಲ್ಲಿರ್ತಕ್ಕಂತಹ ಭವನಗಳೆಲ್ಲವೂ ಹವಳದಂತೆಯೇ ಹೊಳಿತಾ ಇರುತ್ತೆ. ಈ ಪ್ರಾಕಾರದಲ್ಲಿ ಪಂಚಭೂತಗಳ ಮೇಲೆ ಅಧಿಕಾರವಿರ್ತಕ್ಕಂತಹ ಶಕ್ತಿಗಳು ಇರ್ತವೆ. ಇನ್ನು 18ನೆಯದು ರತ್ನ ಪ್ರಾಕಾರ. ಇಲ್ಲಿ ಆ ಮಾಯಾ ದೇವತೆಗಳು, ದಶಮಹಾವಿದ್ಯೆಗಳು, ಸಪ್ತಕೋಟಿ ಮಂತ್ರಗಳು ಇಲ್ಲಿರ್ತವೆ. 19ನೆಯದು ಸಹಸ್ರ ಸ್ತಂಭ ಮಂಟಪಗಳಿರುವ ಪ್ರಾಕಾರ. 20ನೆಯದು ಮನಃಶಾಲ. ಇಲ್ಲಿ ಅಮೃತೇಶ್ವರಿ ದೇವಿ ನೆಲೆಸಿರ್ತಾಳೆ. 21ನೆಯ ಆವರಣದಲ್ಲಿ ಕುರುಕುಳ್ಳಾಂಬ ದೇವತೆ ನೆಲೆಸಿರ್ತಾಳೆ. 22ನೆಯ ಆವರಣದಲ್ಲಿ ಚತುಷ್ಮತಿ ಛಾಯಾದೇವಿ ಸಮೇತನಾದ ಮಾರ್ತಾಂಡ ಭೈರವ ನೆಲೆಸಿರ್ತಾನೆ. 23ನೇ ಆವರಣದಲ್ಲಿ ನಕ್ಷತ್ರಗಳ ಜೊತೆ ಕೂಡಿದಂತಹ ಚಂದ್ರನು ನೆಲೆಸಿರ್ತಾನೆ. ಇನ್ನು 24ನೇ ಆವರಣದಲ್ಲಿ ಶೃಂಗಾರ ಶಕ್ತಿ ಸಹಿತನಾದ ಮನ್ಮಥ ಇರ್ತಾನೆ. ಇದರ ಮಧ್ಯದಲ್ಲಿಯೇ ಚಿಂತಾಮಣಿ ಗೃಹ ಇರುವಂತದ್ದು. ಈ ಚಿಂತಾಮಣಿ ಗೃಹದ ಆಗ್ನೇಯ ಭಾಗದಲ್ಲಿ ದೇವಿಯು ಆವಿರ್ಭವಿಸಿದಂತಹ ಚಿದಗ್ನಿ ಕುಂಡ ಇರುತ್ತೆ. ಇನ್ನು ನೈಋತ್ಯ ದಿಕ್ಕಿನಲ್ಲಿ ಶ್ರೀಚಕ್ರ ರಥ ಇರುತ್ತೆ. ವಾಯುವ್ಯ ದಿಕ್ಕಿನಲ್ಲಿ ಘೇಯ ಚಕ್ರ, ಅದರಲ್ಲಿ ಮಂತ್ರಿಣಿಯಾದಂಥ ಶ್ಯಾಮಲಾದೇವಿ ಇರ್ತಾಳೆ. ಈಶಾನ್ಯ ದಿಕ್ಕಿನಲ್ಲಿ ಕಿರಿಚಕ್ರ, ಅದರಲ್ಲಿ ದಂಡನಾಯಕಿಯಾದಂತಹ ವಾರಾಹಿ ದೇವಿ ಇರ್ತಾಳೆ. ಚಿಂತಾಮಣಿ ಗೃಹಕ್ಕೆ 4 ದ್ವಾರಗಳಿರ್ತವೆ. ಆ ದ್ವಾರಗಳಲ್ಲಿ ಆಮ್ನಾಯ ದೇವತೆಗಳು ನೆಲೆಸಿರ್ತಾರೆ. ಹೀಗೆ ಚಿಂತಾಮಣಿ ಗೃಹದಲ್ಲಿ ಪರಮೇಶ್ವರಿ ಯಾವ ರೀತಿ ನೆಲೆಸಿದ್ದಾಳೆ ಅಂತ ನೋಡೋದಾದ್ರೆ, ಈ ಚಿಂತಾಮಣಿ ಗೃಹದ ಭವನ ಸ್ತಂಭಾದಿಗಳು ಸೂರ್ಯಕಾಂತ, ಚಂದ್ರಕಾಂತ ಮಣಿಗಳೊಂದಿಗೆ ವಿದ್ಯುಲ್ಲತೆಗಳಂತೆ ಹೊಳೆಯುವ ಮಹಿಮಾನ್ವಿತವಾದ ರತ್ನಗಳೊಂದಿಗೆ ನಿರ್ಮಿಸಲ್ಪಟ್ಟಿರ್ತಕ್ಕಂಥವು. ಆ ಮಂದಿರದ ಮಧ್ಯಭಾಗದಲ್ಲಿ ಆದಿಪರಾಶಕ್ತಿಯ ನಿವಾಸ ಗೃಹವು 1000 ಸ್ತಂಭಗಳೊಂದಿಗೆ ಕಂಗೊಳಿಸ್ತಾ ಇರುತ್ತೆ. ಅದರ 4 ಕಡೆಗಳಲ್ಲಿಯೂ ಶೃಂಗಾರ ಮಂಟಪ, ಮುಕ್ತಿ ಮಂಟಪ, ಏಕಾಂತ ಮಂಟಪ, ಜ್ಞಾನ ಮಂಟಪಗಳು ಇರುತ್ತೆ. ಈ ಮಂಟಪಗಳೆಲ್ಲವೂ ರತ್ನಮಯವಾಗಿರುತ್ತೆ. ರತ್ನಗಳೊಂದಿಗೆ ಅಲಂಕರಿಸಲ್ಪಟ್ಟಿರುತ್ತೆ. ವಿವಿಧವಾದ ಪರಿಮಳ ಧೂಪಗಳ ಸುವಾಸನೆಯಿಂದ ಘಮಘಮಿಸ್ತಾ ಇರುತ್ತೆ. ಆ ಮಂಟಪಗಳ ಸಮೀಪದಲ್ಲಿ ಕಾಶ್ಮೀರ, ಮಲ್ಲಿಗೆ, ಕುಂದನ ವನಗಳಿರ್ತವೆ. ಆ ಪುಷ್ಪ ವನಗಳ ಸಮೀಪದಲ್ಲಿ ರತ್ನ ಸೋಪಾನಗಳೊಂದಿಗೆ ಆ ದ್ವೀಪವೆಲ್ಲ ಭ್ರಮರ ನಾದಗಳ ಪುಳಕಿತದೊಂದಿಗೆ ಅಮೃತಮಯವಾದಂತಹ ರಸಧಾರೆಯನ್ನ ಪ್ರವಹಿಸುವಂತಹ ಮಹಾಪದ್ಮ ಇರುತ್ತೆ. ಇದನ್ನೇ ಮಹಾಪದ್ಮಾಟವಿ ಅಂತ ಹೇಳ್ತಾರಲ್ವಾ, ಆ ಮಹಾಪದ್ಮ ಇದೇ ಆಗಿರುತ್ತೆ.
ಈ ಮಹಾಪದ್ಮದ ಸುವಾಸನೆಯಿಂದ ಮಣಿದ್ವೀಪವೆಲ್ಲ ಸುವಾಸನಮಯವಾಗಿರುತ್ತೆ. ಶೃಂಗಾರ ಮಂಟಪದ ಸಭಾ ಮಧ್ಯದಲ್ಲಿ ಕೈವಲ್ಯವೆಂಬ ರತ್ನ ಸಿಂಹಾಸನ ಇರುತ್ತೆ. ಆ ಸಿಂಹಾಸನದ ಮೇಲೆ ಪರಮೇಶ್ವರಿ ನೆಲೆಸಿರ್ತಾಳೆ. ಅದು ಹೇಗೆ ನೆಲೆಸಿರ್ತಾಳೆ? ಅಲ್ಲಿ ಅನೇಕ ಮಂದಿ ಪರಿವಾರ ದೇವತೆಗಳು ಆ ಪರಮೇಶ್ವರಿಯ ಜೊತೆ ಇರ್ತಾರೆ. ಯಾರವರೆಲ್ಲ ಅಂದ್ರೆ ನವಚಕ್ರಾಧಿಷ್ಠಿತ ದೇವತೆಗಳು, ಮುದ್ರಾಶಕ್ತಿಗಳು, ಅಣಿಮಾದಿ ಅಷ್ಟಸಿದ್ಧಿಯರು, ಸಪ್ತ ಮಾತೃಕೆಯರು, ಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಗಳು, ನಿತ್ಯ ಷೋಡಶಿ ದೇವತೆಗಳು, ಸರ್ವ ಪ್ರಾಣಿ ಕೋಟಿಗಳಿಗೂ ಆಧಾರಭೂತವಾದಂತಹ ಪಂಚಭೂತಗಳು, ದಿಕ್ಕುಗಳು, ದಿಕ್ಪಾಲಕರು, ಜಲರಾಶಿಗಳು, ಪುಣ್ಯ ನದಿಗಳು, ಪುಣ್ಯ ಧಾಮಗಳು, ಕಲ್ಪ ವೃಕ್ಷಗಳಿಂದ ಕದಂಬ ವನಗಳವರೆಗೂ ಇರುವ ಅನೇಕ ತರು ಲತೆಗಳು, ಸುರರು, ಯಕ್ಷರು, ರಾಕ್ಷಸ, ಪನ್ನಗ, ನಾಗ, ಉರಗ, ಅಪ್ಸರೆಯರು, ಭೂಸುರೋತ್ತಮ, ಸುರೋತ್ತಮ, ನರೋತ್ತಮ, ಮಹಾಪತಿವ್ರತಾದಿ ಗಣಗಳು, ದೇವಮುನಿಗಳು, ಪಿತೃದೇವತಾ ಗಣಗಳಿಂದ ಚರಾಚರ ಬ್ರಹ್ಮಾಂಡವೆಲ್ಲ ಅವರ ಪುಣ್ಯ ವಿಶೇಷಗಳಿಂದ ಆ ದೇವಿಯನ್ನ ಪರಿವೇಷ್ಟಿಸಿ ಆಯಾ ಆವರಣಗಳಲ್ಲಿ ನಿಂತು ಸೇವಿಸ್ತಾ ಇರ್ತಾರೆ. ವಶಿನ್ಯಾದಿ ವಾಗ್ದೇವಿಯರಾದ ವಶಿನಿ, ಕಾಮೇಶ್ವರಿ, ಮೋದಿನಿ, ವಿಮಲಾ, ಅರುಣ, ಜೈನಿ, ಸರ್ವೇಶ್ವರಿ, ಕೌಳಿನಿ ಇವರು ನಿರಂತರವೂ ಆಕೆಯನ್ನ ಪರಿವೇಷ್ಟಿಸ್ತಾ ಇರ್ತಾರೆ. ದೇವಿಯ ಪರಿಚರ್ಯೆಯನ್ನ ಮಾಡ್ತಾ ಇರ್ತಾರೆ. ಇವರಿಗೆ ಆ ಶ್ರೀಮಾತೆಯೊಂದಿಗೆ ಬಹಳ ಅನುಬಂಧ ಇರುತ್ತೆ. ಆ ತಾಯಿಯ ಹತ್ತಿರದಿಂದ ಪರಿಚರ್ಯೆಯನ್ನ ಮಾಡ್ತಕ್ಕಂಥವ್ರು ಇವರೇ ಆಗಿರ್ತಾರೆ. ಇವರೇ ಅಕ್ಷರ, ವಾಕ್, ನಾದ ರೂಪ ಶಕ್ತಿಗಳು. ಇವರೆಲ್ಲರೂ ಆ ಭುವನ ಜನನಿಯ ಮುಕ್ತಿ ಮಂಟಪದಲ್ಲಿರ್ತಕ್ಕಂಥವರಿಗೆ ಮುಕ್ತಿಯನ್ನು, ಜ್ಞಾನ ಮಂಟಪದಲ್ಲಿರ್ತಕ್ಕಂಥವರಿಗೆ ಜ್ಞಾನವನ್ನು ಪ್ರಸಾದಿಸ್ತಾ ಇರ್ತಾರೆ. ಹಾಗೂ ಏಕಾಂತ ಮಂಟಪದಲ್ಲಿದ್ದು ಮಂತ್ರಿಗಳ ಜೊತೆಯಲ್ಲಿ ವಿಶ್ವ ಕಾರ್ಯವನ್ನ ಪರಿಶೀಲಿಸ್ತಾ ಸ್ವತಃ ಜಗದ್ರಕ್ಷಣೆಯ ಹೊಣೆಯನ್ನ ನಿರ್ವಹಿಸ್ತಾ ಇರ್ತಾರೆ. ಚಿಂತಾಮಣಿ ಗೃಹದಲ್ಲಿನ ಮಧ್ಯಭಾಗದಲ್ಲಿ ದಶ ಶೋಪಾನಗಳೊಂದಿಗೆ ಸತ್ಯಾತ್ಮಕವಾದ ಪರ್ಯಂಕ ಇರುತ್ತೆ. ಆ ಪರ್ಯಂಕಕ್ಕೆ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರರೇ ಕಾಲುಗಳಾಗಿರ್ತಾರೆ. ಫಲಕ ಸ್ಥಾನದಲ್ಲಿ ಸದಾಶಿವನು ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇರ್ತಾನೆ. ಆನಂತರ ಆ ಪರ್ಯಂಕದ ಮೇಲೆ ಮಹಾದೇವನು ಅಂದ್ರೆ ಕಾಮೇಶ್ವರನು ಆಸೀನನಾಗಿ ತನ್ನ ಕ್ರೀಡಾ ವಿಲಾಸಗಳಿಂದ ಆ ಜಗಜ್ಜನನಿಯು ಆ ಕಾಮೇಶ್ವರನ ಎಡ ತೊಡೆಯ ಮೇಲೆ ಕಾಮೇಶ್ವರಿ ಪ್ರಕಾಶಿಸ್ತಾ ಇರ್ತಾಳೆ. ಆ ಪರಮೇಶ್ವರಿ ಮಣಿದ್ವೀಪದಲ್ಲಿ ಹೀಗೆ ಪರಮಶಿವ ಪರ್ಯಂಕದ ಮೇಲೆ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇರ್ತಾಳೆ. ಅವಳ ಸುತ್ತಲೂ ಸಪ್ತಕೋಟಿ ಘನಮಂತ್ರ ವಿದ್ಯೆಗಳು, ಮಹಾ ವಿದ್ಯೆಗಳ ರೂಪವನ್ನ ತಳೆದು ಆ ಜಗನ್ಮಾತೆಯನ್ನ ಸ್ತುತಿಸ್ತಾ ಇರ್ತಾರೆ. ಇಂತಹ ಮಹಾ ವೈಭವೋಪೇತವಾದ ಮಣಿದ್ವೀಪವನ್ನ ವರ್ಣನೆ ಮಾಡೋದ್ರಿಂದ ಪರಮೇಶ್ವರಿ ಅತ್ಯಂತ ಪ್ರೀತಿ ಹೊಂದುತ್ತಾಳೆ ಅಂತ ಹೇಳ್ತಾರೆ. ಈ ಮಣಿದ್ವೀಪ, ಈ ಚಿಂತಾಮಣಿ ದ್ವೀಪದ ಬಗ್ಗೆ ಕೇಳೋದ್ರಿಂದಾನೇ ಸಮಸ್ತ ಪಾಪಗಳು ದೂರವಾಗಿ ಸಿರಿ ಸಂಪತ್ತುಗಳು ಉಂಟಾಗ್ತವೆ ಅಂತ. ಇದನ್ನ ವೇದವ್ಯಾಸ ಮಹರ್ಷಿಗಳು ದೇವಿ ಭಾಗವತ ಗ್ರಂಥದಲ್ಲಿ ವರ್ಣಿಸಿದ್ದಾರೆ. ಇನ್ನು ಈ ಮಣಿದ್ವೀಪ ವರ್ಣನಾ ಪೂಜೆಯನ್ನ ಹೇಗ್ ಮಾಡೋದು ಅನ್ನೋದನ್ನ ನಾನು ಮುಂಬರುವಂತಹ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಪರಮೇಶ್ವರಿಯ ಅನುಗ್ರಹ ಪ್ರಾಪ್ತಿಯಾಗ್ಲಿ. ಲೋಕಾಃ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.